What is this, Kanta? What is this? I don't like it. I don't like it. Sometimes I like it. ಈ ನಮ್ಮ ಕಂಟ್ರಿನಲ್ಲಿ ಸಮ್ ಪೀಪಲ್ಸ್ ಹಣ ಹಣ ಅಂತ ಸಾಯ್ತಾನೆ ಇರ್ತಾರೆ ಪ್ರತಿದಿನ. ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ನಮ್ಮ ತಾತ ಗುಂಡ್ಲಳ್ಳಿ ಪೈಲ್ವಾನ್ ಲಿಂಗಣ್ಣವರು ಯಾವಾಗ್ಲೂ ಸಂಸ್ಕೃತದಲ್ಲಿ ಒಂದು ವಾಕ್ಯವನ್ನ ಹೇಳ್ತಾ ಇದ್ರು. ಹೇಳ್ತೀನಿ, ಕೇಳಿಸ್ಕೊಳ್ಳಿ ಇಲ್ಲೇ. ಆರೋಗ್ಯಂ ವಿದ್ವತಾಂ ಮೈತ್ರಿ ಮಹಾಕುಲೆ ಜನನೆ ಸ್ವಾಧೀನತಾ ಚ ಪುಂಸ ಮಹದೈಶ್ವರ್ಯ ವಿನಾಪೃಥಾಯ್. ಇದರ ಅರ್ಥ ಏನ್ ಗೊತ್ತಾ ನಿನಗೆ? ಯಾಕಂಗ್ ಕಂಡ್ಬಿಡ್ತಾ ಇದ್ದೆ, ಹೇಳ್ತೀನಿ ಕೇಳಲಿ. ನಮ್ಮ ಲೈಫ್ ನಲ್ಲಿ ಉತ್ತಮ ಆರೋಗ್ಯ, ಸಜ್ಜನರ ಸ್ನೇಹ, ಸ್ವಾತಂತ್ರ್ಯ, ಧೈರ್ಯ ಹೊಂದಿದ್ರೆ ಮಿಕ್ಕಿದಲ್ಲ ಅದಾಗೆ ಸಿಕ್ಕತ್ತೆ ಕಾಂತ ನಮ್ಮ ಲೈಫ್ ನಲ್ಲಿ. ಈ ಹಣ ತಾನಾಗಿಯೇ ನಮ್ಮಿಂದ ಓಡ್ ಬರುತ್ತೆ. ಸದ್ಯಕ್ಕೆ ಮ್ಯಾಟ್ರ್ ಬಿಟ್ಟಾಕಡಿ ಯಾರು ಬಿಟ್ಟಾಕೋ, ಕರೆಕ್ಟ್ ಅಲ್ವಾ ಇದು ವಾಕ್ಯ? ಇಲ್ಲಿ ನೋಡಿಲಿ ಕಾಂತ, ಪಾಪ ಹಾಸನದ ನಮ್ಮ ತಿಮ್ಮರಾಯಪ್ಪನಿಗೆ ನನಗೆ ಒಂದು ಕಾಲಿಲ್ಲ ಸ್ವಾಮಿ, ಸರ್ಕಾರ ನನಗೆ ಕೊಡ್ತಾ ಇರೋ ವೇತನ ಕೊಡ್ರಿ ಅಂತ ಕೇಳಿದ್ರೆ ಹಾಸನದ ಹೆಡ್ ಪೋಸ್ಟ್ ಆಫೀಸ್ನವರು, ಲುಕ್ ಮ್ಯಾನ್, ನೀನು ರಿಪೋರ್ಟ್ ನಲ್ಲಿ ಸತ್ತು ಸ್ವರ್ಗಕ್ಕೆ ಹೋಗಿದೀಯಾ, ಸೊ ಹಂಗಾಗಿ ನಿನಗೆ ಯಾವ ಹಣನೂ ಇಲ್ಲ, ಎಂಥದ್ದು ಇಲ್ಲ ಅಂತ ಹೇಳಿ ಆನ್ಸರ್ ಕೊಡ್ತಾ ಇದ್ದಾರಂತಲ್ಲ. ಛೈ ಥೌ, ಎಂಥ ಬೇಜವಾಬ್ದಾರಿ ಬ್ಯೂರೋಕ್ರಾಟ್ಸ್ ಇರಬೇಕು ಈ ನಮ್ಮ ಕಂಟ್ರಿನಲ್ಲಿ. ಜಸ್ಟ್ ಥಿಂಕ್ ಮಾಡೋ ನೀನ. ಇದು ಜಸ್ಟ್ ಎಕ್ಸಾಂಪಲ್ ಮಾತ್ರ, ನಮ್ಮ ಕಂಟ್ರಿ ಇರೋದಕ್ಕೆ ಕೈಗನ್ನಡಿಗೆ ಜಸ್ಟ್ ಎಕ್ಸಾಂಪಲ್. ಪಾಪ ಈ ನಮ್ಮ ಸ್ಟೇಟ್ ನಲ್ಲಿ ಇಂಥ ಅದೆಷ್ಟೋ ಅಮಾಯಕರಿಗೆ ಈ ಗೌರ್ಮೆಂಟ್ ಕೊಡ್ತಾ ಇರೋ ಫೆಸಿಲಿಟೀಸ್ಗಳು ರೀಚ್ ಆಗ್ತಾನೆ ಇಲ್ಲ ಕಾಂತ, ರೀಚ್ ಆಗ್ತಾನೆ ಇಲ್ಲ. ಈ ಬ್ಯೂರೋಕ್ರಾಟ್ಸ್ ಮಾಡ್ತಾ ಇರೋ ನಾನ್ ಸೆನ್ಸ್ ಕೆಲಸಕ್ಕೆ ಏನು ಮಾಡೋದು ಹೇಳ? ಯಾರೋ ಮಾಡಿದ ತಪ್ಪಿಗೆ ಮತ್ತಾರೋ ಕಷ್ಟ ಅನುಭವಿಸ್ಬೇಕೋ ಇಲ್ಲಿ? ಛೈ, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್, ನಾನ್ ಸೆನ್ಸ್. ಓಕೆ, ಇವಾಗ ಈ ಮ್ಯಾಟರ್ನು ಬಿಟ್ಟಾಕೋ. ನೋಡಲ್ಲಿ, ಈ ನಮ್ಮ ಸ್ಟೇಟ್ ನಲ್ಲಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆನೆ ಕೈ ಪಾರ್ಟಿನವರು ರೋಡಿಗಿಳಿದು ಟ್ರಾಫಿಕ್ ಜಾಮ್ ಮಾಡಿ ಕಾಮನ್ ಪೀಪಲ್ಗೆ ತೊಂದರೆ ಮಾಡಿ ಕಾಂಗ್ರೆಸ್ಗೆ ಬನ್ನಿ ಬದಲಾವಣೆ ತನ್ನಿ ಅಂತ ದೊಡ್ಡದಾಗಿ ಸಮಾವೇಶ ಮಾಡ್ತಾ ಇದ್ದಾರೆ. ಇವಾಗ ಫ್ಲವರ್ ಪಾರ್ಟಿನವರು ಉದ್ಧಾರ ಮಾಡ್ತಿರೋದೇ ಸಾಕಾಗಿದೆ ಕಾಂತ. ಇನ್ನು ಮುಂದೆ ಬಂದು ಇವ್ರು ಏನು ಬದಲಾವಣೆ ಮಾಡ್ತಾರೋ, ಏನು ಕಡ್ದು ಗುಡ್ಡೆ ಆಗ್ತಾರೋ, ಐ ಡೋಂಟ್ ನೋ ಕಾಂತ, ಐ ಡೋಂಟ್ ನೋ. ಓಕೆ, ಇವಾಗ ಕೈ ಪಾರ್ಟಿ ಸಮಾವೇಶದಲ್ಲಿ ಒನ್ಸ್ ಅಗೈನ್ ನಮ್ಮ ಮಾತಿನ ಮಲ್ಲ CM ಇಬ್ರಾಹಿಂ ಸಾಹೇಬ್ರು ಅದೇನೋ ಸಖತ್ತಾಗಿ ಯಾರಿಗೋ ಟಾಂಗ್ ಕೊಟ್ಟವ್ರಂತೆ. ಜಸ್ಟ್ ಕೇಳ್ಕೊಂಡ್ ಬರೋಣ. ನಡೆ ಕಾಂತ ನಡೆ. ಓಹೋ, ನಮಸ್ಕಾರ ರೀ, ಅಣ್ಣ ಬಸವಣ್ಣನ ಭಕ್ತರಾದ CM ಇಬ್ರಾಹಿಂ ಸಾಹೇಬ್ರೆ. ಹೇಳ್ರಿಪ್ಪ, ಏನ್ ಹೇಳ್ತೀರಂತ? ಒಂದು ತಿಂಗಳು ಸರ್ಕಾರ ನಡೀಲಿಲ್ಲ. ಹೌದಾ? ಯಾಕೆ? ಕಾರಣ 34 ಜನ ಮಂತ್ರಿಗಳು ಎಲ್ಲ ಬೋರ್ಡ್ ಮುಂಡೆ ಮಕ್ಕಳ ಹೊರತು ಒಬ್ಬನಿಗೂ ಅನುಭವವಿಲ್ಲ. ವಾವ್, ಎಂತ ಮಾತು ಹೇಳಿದ್ರಿ. ಹೌದು, ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ರಿ. ಸ್ಕೂಟ್ರ್ ಓಡಿಸಕ್ಕೆ ಆಗದೆ ಇರೋ ಕೈಯಲ್ಲಿ ಲೈಲ್ಯಾಂಡ್ ಲಾರಿ ಕೊಟ್ಟು ಡ್ರೈವ್ ಮಾಡು ಅಂತ ಹೇಳಿದ್ರೆ ಅವನ ಪರಿಸ್ಥಿತಿ ಏನಾಗಬೇಕು? ಅದು ನಿಜ ಬಿಡ್ರಿ. ಇವರೆಲ್ಲ ಹುಟ್ಟಿರ್ತಕ್ಕಂಥದ್ದು ಅಡಗಸ್ ಮೇಲೆ ಹುಟ್ಟಿರ್ತಕ್ಕಂಥದ್ದು. ಇದು ದೇವೇಗೌಡನ ಮಗ ಕುಮಾರಸ್ವಾಮಿ ಮಾಡಿದ ಲವ್. ಏನಂದ್ರಿ? ಇನ್ನೊಂದ್ಸರಿ ಹೇಳ್ರಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಲವ್ ಆಗಿ ರಿಸಾರ್ಟ್ ಅಲ್ಲಿ ಹುಟ್ಟಿರ್ತಕ್ಕಂಥ ಮುಂಡೇತರು ಇವ್ರಿಗೆ ಕರ್ಕೊಂಡ್ ಬಂದು ಬಿಟ್ರೆ ಇನ್ನು ಬರಗಾಲ ಬರದೆ ಏನ್ ಬರಕ್ ಸಾಧ್ಯ ಆಗತ್ತೆ? ಹೌದ್ ಬೇಡ್ರಿ, ನಿಮ್ ಮಾತು ನಿಜ ಐತಿ. ಅಂದ್ಹಾಗೆ ಸೆಕ್ಸಿ ಅಂದ್ರ ಏನು? ಸೆಕ್ಸಿ ಅಂದ್ರೆ ಏನು? ಸದಾನಂದ ಗೌಡ, ಈಶ್ವರಪ್ಪ, ಜೆರಾಕ್ಸ್ ಕಾಪಿ ಆಫ್ ಯಡಿಯೂರಪ್ಪ, ಇಷ್ಟೇ ಇರ್ತಕ್ಕಂಥ ಇದೇ ಸೆಕ್ಸಿ ಸರ್ಕಾರ. ಅಪ್ಪ ಹೊಡ್ರಿ ಕೇಕಿ. ಇನ್ನೊಂದ್ಸರಿ ಹೇಳ್ರಿ, ಸೆಕ್ಸಿ ಸರ್ಕಾರ ಅಂದ್ರೇನು? ಸದಾನಂದ ಗೌಡ, ಈಶ್ವರಪ್ಪ, ಎಕ್ಸು ಜೆರಾಕ್ಸ್ ಕಾಪಿ ಆಫ್ ಯಡಿಯೂರಪ್ಪ. ಇವ್ರು ಯಡಿಯೂರಪ್ಪನ ಕಾಪಿನ ತಂದು ಕುಂದಿರಿಸಿದಾರೆ ಹೊರತು ಹೊಸದಾಗಿ ಏನು ತರಲಿಲ್ಲ. ಇವ್ರು ಬ್ಲೂ ಫಿಲಿಂ ನೋಡೋದು, ಬರಗಾಲ ಚರ್ಚೆ ನಡಿಬೇಕಾದ್ರೆ ಬ್ಲೂ ಫಿಲಿಂ ನೋಡ್ತಾ ಇದ್ರೆ ವಿಧಾನಸೌಧ ಪವಿತ್ರವಾಯ್ತಾ? ಕೇಳದ್ಯಾ ಕಾಂತ, ಕೇಳದ್ಯಾ ಹೆಂಗ ಮಾತನಾಡಿದ್ರು ಅಂತ? ಅವ್ರು ಯಾವಾಗ್ಲೂ ಹಂಗೆ ಕೆಲಸ ಕಡಿಮೆ ಮಾಡಿದ್ರು ಪರವಾಗಿಲ್ಲ, ಮತ್ತೊಬ್ರಿಗೆ ಠಾಂಗ್ ಮಾತ್ರ ಸಾಕ್ಷಾತ್ತಾಗೆ ಕೊಡ್ತಾರೆ. ಇಬ್ರಾಹಿಂಗೆ ಸಾಹೇಬ್ರು ಓಕೆ. ಇವಾಗ ಈ ಮ್ಯಾಟ್ರ್ ಬಿಟ್ಟಾಕೊಡಿ ಯಾರು ಬಿಟ್ಟಾಗ. ವಾಟ್ ಇಸ್ ದಿಸ್ ಕಾಂತ? ಇದು ವಾಟ್ ಇಸ್ ದಟ್? ನಮ್ಮ ಎಡ್ಡೇಜಿ ಅಂಡ್ ಹೈಕಮಾಂಡ್ ಪ್ರಧಾನ ಅವರ ಮಧ್ಯೆ ಜಸ್ಟ್ ಎಸ್ಟರ್ಡೇ ಅದೇನೋ ಕುಚು ಗಪ್ಚೋಕ್ ಮೀಟಿಂಗ್ ಆಯ್ತಂತೆ. ಫೈನಲ್ ನೀನೇನೇ ಹೇಳೋಕಂತ, ಈ ನಮ್ಮ ಕಂಟ್ರಿನಲ್ಲಿ ನಮ್ಮ ಕೆಂಚನ ಹಾಗೆ ಪ್ರಾಂಪ್ಟ್ ಆಗಿ ಬೇರೆ ಯಾರೋ ಕೆಲಸ ಮಾಡಲ್ಲ. ಕೆಂಚ ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಳ್ಳಲ್ಲ. ಒಂದೊತ್ತು ಊಟ ಹಾಕ್ದವ್ರಿಗೆ ನಿಯತ್ ಹಾಗೆ ಇರ್ತಾನೆ. ಕೊನೆವರ್ಗ ಅವ್ರ ಮನೆ ಬಾಗಿಲ ಕಾಯ್ದು ಜೀವನ ಪೂರ್ತಿ ಸೇವೆ ಮಾಡ್ತಾನೆ. ಅಪರೂಪಕ್ಕೆ ನಾನು ಅವನ್ನ ಮೀಟ್ ಆದಾಗ
ಹಿಂಗೆ ನನ್ನ ಜೊತೆ ಆಟ ಆಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ಓಕೆ, ಎನಿವೇ ಕೆಂಚ, ನನಗೆ ಇವಾಗ ಟೈಮ್ ಆಯ್ತು ಕಣ್ಲಾ, ನಾನು ಬರ್ತೀನಿ, ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಟೈಮ್ ಬರುವಾಗ ನಿನಗೆ ಇಷ್ಟವಾಗೋ ಮುದ್ದೆ ನಾಟಿ ಕೋಳಿ ಪೀಸ್ ತರ್ತೀನಿ. ಬಾಯ್ 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 ಕೆಂಚ, ನಡಿಕಾಂತ ನಡೆ.